ಆ 12 ಕೀವರ್ಡ್ಸ್ ನಿಮ್ಮ ಮೊಬೈಲ್ ಅಲ್ಲಿ ಇರುತ್ತೆ, ಲೈಫ್ ಟೈಮ್ ಇರುತ್ತೆ. ಆದ್ರೆ ನಿಮ್ಮ ಮೊಬೈಲ್ ಕಳೆದೋಯ್ತು ಅನ್ಕೊಳ್ಳಿ, ಅವಾಗ ನಿಮ್ಮ ವ್ಯಾಲೆಟ್ ಬ್ಯಾನ್, ಅದರಲ್ಲಿ 1 ಕೋಟಿ ಇದ್ರೆ 1 ರೂಪೀಸು ತೆಗಿಯಕ್ ಬರೋದಿಲ್ಲ, ಲಾಡೋ ಕೂಡ ತೆಗಿಯಕ್ ಬರೋದಿಲ್ಲ ಅಂತ ಒಂದು ಸಿಸ್ಟಮ್ ಇದೆ ಮೆಟಾಫೋರ್ಸ್. ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮ ಐಡಿ ಕ್ರಿಯೇಟ್ ಆದ ತಕ್ಷಣ ಆ ಒಂದು 12 ಕೀವರ್ಡ್ಸ್ ಇರ್ತಾವಲ್ಲ, ಆ ಕೀವರ್ಡ್ಸ್ ಅನ್ನ ನೀಟಾಗಿ ಬರೆದ್ಬಿಟ್ಟು ಅದನ್ನ ಲ್ಯಾಮಿನೇಷನ್ ಮಾಡಿ ನಿಮ್ಮ ಮನೆಯಲ್ಲಿ ಹೇಳಿ ಕೊಡ್ಬೇಕು. ಅದನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ವೈಫ್ ನಿಮ್ಮ ಫ್ಯಾಮಿಲಿ ಯಾರಿಗಾದ್ರೂ ಹೇಳಿ ಕೊಡ್ಬೇಕು. ಯಾಕಂದ್ರೆ ಅದು ನಿಮ್ದು ಡಿಜಿಟಲ್ ಅಸೆಟ್. ಅದು ಏನ್ ಸರ್? ಅದು ಡಿಜಿಟಲ್ ಅಸೆಟ್ ಇರೋ ತರ. ಅದು ನಿಮ್ಮ ವ್ಯಾಲೆಟ್ ಅಲ್ಲಿ 1 ಕೋಟಿ ಇದ್ರೆ ಆ 1 ಕೋಟಿ ತೆಗಿಬೇಕಂದ್ರೆ 12 ಕೀವರ್ಡ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅದನ್ನ ಬರೆದ್ಬಿಟ್ಟು ಲ್ಯಾಮಿನೇಷನ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಕೊಡ್ಬೇಕು. ನಿಮ್ಮ ಅಪ್ಲೈಂದ ನಂಬರ್ ಬರ್ಬೇಕು, ಮೇಲ್ಗಡೆ ನಂಬರ್ ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿಗೆ ಅದನ್ನ ಸೇಫ್ ಆಗಿ ಇಟ್ಟುಕೊಳ್ಳಿಕ್ಕೆ ಕೊಡ್ಬೇಕು. ಬೈ ಚಾನ್ಸ್ ಇನ್ಸಿಡೆಂಟ್ ನಮ್ಗೆ ಏನಾಯ್ತು, ಇನ್ಸಿಡೆಂಟ್ ಆಗಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಅವಾಗ ಅದು ಒಂದು ಪ್ರಾಪರ್ಟಿ ಇರುತ್ತೆ ನಮ್ಗೆ. ಯಾವ್ದೋ LIC ಬಾಂಡ್ ಇರ್ತೀವಲ್ಲ ನಾವು ಮನೆಯಲ್ಲಿ, ಆದ್ರೆ LIC ಬಾಂಡ್ ಇರೋ ತರ ಅದು ಒಂದು 12 ಕೀವರ್ಡ್ಸ್. ಓಕೆ ಸರ್, ಅರ್ಥ ಆಯ್ತಲ್ಲ ಸರ್? ಸರ್ ನೆಕ್ಸ್ಟ್ ಫಸ್ಟ್ ಪ್ಲಾನ್ ಪ್ರೆಸೆಂಟೇಷನ್ ನಾನು ಕೇಳೋ ಮುಂದ ಇವ್ರು ಹೇಳ್ತಿದ್ರು ವೈಟ್ ಪೇಪರ್ ನಲ್ಲಿ ಬರ್ಕೊಂಡು ಲ್ಯಾಮಿನೇಷನ್ ಮಾಡಿಡ್ರಿ, ತುಂಬಾ ಆಸ್ತಿ ಪತ್ತ ಇದು ಅಂತ ಹೇಳ್ತಾ ಇದ್ರು. ಅದು ನನ್ನ ತಲೆಗೆ ಹೋಗ್ತಿರ್ಲಿಲ್ಲ. ಹಂಗೆ ಹೇಳ್ತಾರೆ ಪಾಸ್ವರ್ಡ್ ಸಿಗುತ್ತೆ ಬಿಡತ್ತೆ, ನಾನು ನೆಗ್ಲೆಕ್ಟ್ ಮಾಡ್ತೇನೆ ಅಂತ. ಬಟ್ ಆದ್ರೂ ಕೂಡ ನಾನು ನೆಗ್ಲೆಕ್ಟ್ ಆದ್ರೆ ನಾನು ಕೂಡ ಒಂದು ಸೇವ್ ಮಾಡ್ಕೊಂಡಿದ್ದೇನೆ. ನಮ್ಮ ಟೈಮ್ ನಲ್ಲಿ ಇದೇ ಟ್ರಸ್ಟ್ ವಾಲೆಟ್ ಗೇಮ್ ಮಾಡ್ಲಿಕ್ಕೆ ಡಿಲೀಟ್ ಮಾಡ್ಬಿಟ್ರು. ಅವರು ಅದನ್ನ ಕೀವರ್ಡ್ಸ್ ಬರ್ಕೊಂಡಿಲ್ಲ. ಅದು ಮತ್ತೆ ಸಿಗುತ್ತೆ ಗೇಮ್ಗೋಸ್ಕರ ಟ್ರಸ್ಟ್ ವಾಲೆಟ್ ಡಿಲೀಟ್ ಆಗಿದೆ. ಎಸ್, ಅದಕ್ಕೆ ನನಗೆ ಈಗ ಅರ್ಥ ಆಗ್ತಾ ಇದೆ, ಇದನ್ನ ಬರೆದಿಟ್ಕೊಳ್ರಿ ಅಂತ ಲೀಡರ್ಸ್ ಹೇಳೋ ಮುಂದ ನಾವು ತಿಳ್ಕೊಂಡು ಬರ್ಕೊಂಡು ಇಟ್ಕೊಂಡ್ರೆ ನಮ್ಮ ಆಸ್ತಿ ಪತ್ರ ನಮ್ಮಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ತಿರುಪತಿ ಹುಟ್ಟಿ